ಮುಖರ ಆಗ್ಬಿಟ್ವಿ. ಅದು ಎಂತ ದೊಡ್ಡ ಸ್ಕ್ಯಾಮ್ ಆಯ್ತು ಅಂದ್ರೆ ಮಾರ್ನಿಂಗ್ ಎಲ್ಲ ಖಾಲಿ ಆಮೇಲೆ ಬಂದ್ರೆ ಜಾಲಿ ಇಬ್ನಿ ಮಾತ್ರ ಹೆವಿ ಇದೆ ಗುರು. ನಮ್ ಪೃಥ್ವಿ ಇದ್ರಲ್ಲಿ ಸಾಹಸ ಮಾಡ್ಕೊಂಡು ಗಾಡಿ ಹೊಡಿತಾ ಇದ್ದಾನೆ. ನಾವೆಲ್ಲ ಮಲ್ಗೆ ಇಲ್ಲ. ಇಷ್ಟು ಲೇಟ್ ಆಗಕ್ಕೆ ಕಾರಣ ಇದೆ. ಗುರು 16 ನಿಮಿಷದಲ್ಲಿ ಕರ್ಕೊಂಡ್ ಬಂದೇನೆ. 30 ಕಿಲೋಮೀಟರ್ 16 ನಿಮಿಷದಲ್ಲಿ ಕರ್ಕೊಂಡ್ ಬಂದವನೆ. ಎಲ್ಲಿ ಕನ್ನಡಿ ಸಿಗುತ್ತೆ ಮುಗೀತು. ಸ್ನ್ಯಾಪ್ ಹಾಕೋದು, ಫೋಟೋ ತಕೊಳ್ಳೋದು. ಹುಡುಗಿಯರಾಗ್ಬಿಟ್ಟಿರ ಗುರು. ನಾವಿವತ್ತು ಹೋಗ್ತಿದೀವಿ ಮ್ಯಾಕ್ಸ್ ಮೂವಿಗೆ ಗುರು. 6:45 ಆಗಿತ್ತು. ಟೈಮ್ ಬೇರೆ ಆಗಿತ್ತು. 7:15 ಶೋ ಸ್ಟಾರ್ಟು. ನಾವಿನ್ನು ಹೋಗ್ತಾ ಇದ್ದೀವಿ. ಇವಾಗ ಇಬ್ನಿ ಮಾತ್ರ ಹೆವಿ ಇದೆ ಗುರು. ನಮ್ ಪೃಥ್ವಿ ಇದ್ರಲ್ಲಿ ಸಾಹಸ ಮಾಡ್ಕೊಂಡು ಗಾಡಿ ಹೊಡಿತಾ ಇದ್ದಾನೆ. ನಾವೆಲ್ಲ ಮಲ್ಗೆ ಇಲ್ಲ. ಇಷ್ಟು ಲೇಟ್ ಆಗಕ್ಕೆ ಕಾರಣ ಇದೆ. ನಾವೆಲ್ಲೂ ಮಲ್ಗೆ ಇಲ್ಲ. ಊರಲ್ಲಿ ಹಬ್ಬ ಇತ್ತು. ಸೊ ಎಲ್ಲ ಹಬ್ಬದಲ್ಲಿ ನಾವು ಫುಲ್ಲು ಬ್ಯುಸಿ ಆಗಿದ್ವಿ. ಆದ್ರೂ ಇವಾಗ ಹೋಗ್ತಾ ಇದೀವಿ. ಬಟ್ಟೆನೇ ಚೇಂಜ್ ಮಾಡಿಲ್ಲ ಅನ್ಕೊಳ್ರಿ. ಮುಖನೇ ತೊಳೆದಿಲ್ಲ. ಬಟ್ಟೆ ಚೇಂಜ್ ಮಾಡೋದಿರ್ಲಿ, ಮುಖನೇ ತೊಳೆದಿಲ್ಲ. ಬಟ್ ನಮ್ಮ ರಾಮಣ್ಣ ಮಾತ್ರ ಎಲ್ಲ ಚೇಂಜ್ ಆಗ್ಬಿಟ್ಟವನೆ. ಸ್ಮಾರ್ಟಾಗಿ ಕಾಣಿಸ್ತವನೆ. ನಮ್ಮ ಪೃಥ್ವಿ ಸಾಹಸ ಮಾಡಿ ಹೊಡಿತಿದ್ದಾನೆ ಗಾಡಿನ. ಮುಂದಂತೂ ಏನೂ ಕಾಣಿಸ್ತಾ ಇಲ್ಲ. 7:15 ಶೋ. ಹೋಗೋಣ ಗುರು. ಇವಾಗ ಶಿವಮೊಗ್ಗ ಬಂದ್ವಿ. 7:15 ನಮ್ಮ ಶೋ. ಇವಾಗ ಟೈಮು 7 ಗಂಟೆ ಆಗಿದೆ. ಇನ್ನೇನು ಇನ್ನೊಂದು 14 ನಿಮಿಷದಲ್ಲಿ ನಾವು ಹೋಗ್ಬೇಕು ಸಿಟಿ ಸೆಂಟರ್ಗೆ. ಆಲ್ಮೋಸ್ಟ್ ಬಂದಾಯ್ತು. ಶಿವಮೊಗ್ಗದಲ್ಲಿ ಇದ್ದೀವಿ. ಟೈಮ್ ಇದೆ ಸಾಕು. ಶಿವಮೊಗ್ಗ ಮಾರ್ನಿಂಗ್ ವ್ಯೂ ನೋಡಿ ಈ ತರ ಇದೆ. ಮಾರ್ನಿಂಗ್ ಎಲ್ಲ ಖಾಲಿ ಆಮೇಲೆ ಬಂದ್ರೆ ಎಲ್ಲ ಜಾಲಿ ಹುಡುಗಿಯರ ಜೊತೆ ಎಲ್ಲ ಕಳ್ಕೊಂಡ್ರ ಕಲ್ತ್ಬಿಟ್ಟ ಮಾತಾಡೋದು. ಗುರು 16 ನಿಮಿಷದಲ್ಲಿ ಕರ್ಕೊಂಡ್ ಬಂದೇನೆ. 30 ಕಿಲೋಮೀಟರ್ 16 ನಿಮಿಷದಲ್ಲಿ ಕರ್ಕೊಂಡು ಬಂದವನೇ. ಇಷ್ಟು ಬೇಗ. ಇನ್ನೊಂದು 10 ನಿಮಿಷ ಟೈಮ್ ಇದೆ ನಮಗೆ. ಇದು ಅಲ್ಲ ಕ್ರೇಜಿ. ಇದು ನೋಡಿ ನಂದು ಕ್ರೇಜಿ ಅಂದ್ರೆ ಬಟ್ಟೆ ಬರೆ ಎಲ್ಲ ಇಲ್ಲೇ ತಗೊಬಂದು ನಾನು ಬಟ್ಟೆ ಹಾಕೊಂಡಿದ್ದೀನಿ. ಶೂನು ಅಷ್ಟೇ ಇಲ್ಲೇ ತಗೊಬಂದು ಶೂ ಹಾಕೊಂಡಿದ್ದೀನಿ. ಟೈಮೇ ಇಲ್ಲ ಗುರು. ಮುಖ ತೊಳ್ಕೊಳಕ್ಕೂ ಟೈಮ್ ಇಲ್ಲ. ಬಟ್ಟೆ ಹಾಕೊಳಕ್ಕೂ ಟೈಮ್ ಇಲ್ಲ. ಅವನಂತೂ ಬಟ್ಟೆನೇ ಇಲ್ಲ ಗುರು. ಹಿಂಗೆ ಬಂದವನೇ. ನೈಟ್ ಹೆಂಗಿದ್ದ ಹಿಂಗೆ ಬಂದವನೇ. ಮಲ್ಕೊಂಡೇ ಇಲ್ಲ ಯಾರೂ. ನಾವೆಲ್ಲ ಜಾಲಿ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಿದ್ದೀವಿ ನೋಡಿ. 7 ಗಂಟೆಯಿಂದನೇ ಶೋ ಸ್ಟಾರ್ಟು. ನಮ್ದು 7:15 ಶೋ. ಎಷ್ಟು ಜನ ಇದ್ದಾರೆ, ಬರ್ತಾನೆ ಇದ್ದಾರೆ ಇನ್ನು. ಗುರು 7 ಗಂಟೆಗೆ ಈ ಥರ ಇರುತ್ತಾ? ವಾಶ್ರೂಮ್ ಓಪನ್ ಇಲ್ವಾ? ಒಳಗಡೆ ಇದೆಯಾ ಓಪನ್ನು? ಬರೋ ಒಳಗಡೆ ಹೋಗೋಣ ವಾಶ್ರೂಮಿಗೆ. ಏನು ಮಾಡ್ತಿದ್ದೀರಾ? ಗುಂಡಿ ಹಾಕೋಕೆ ಹೋಗ್ಬೇಕಾ ನಿನಗೆ? ನಾವೆಲ್ಲ ಇವಾಗ ಎತ್ಕೊಂಡು ಮುಖ ತೊಳ್ಕೊಂತ ಇದೀವಿ. ಇಲ್ಲಿ ನಿದ್ದೆನೂ ಮಾಡಿಲ್ಲ, ಏನೂ ಇಲ್ಲ. ಇವನಂತೂ ಮಲ್ಕೊಂಡಿದ್ದ. ಅದಕ್ಕೆ ಈ ಥರ ಡ್ರೆಸ್ ಆಗಿ ಬಂದವನೆ. ನಾವೆಲ್ಲ ಮಲ್ಗೂ ಇಲ್ಲ, ಮನೆಗೆ ಹೋಗೂ ಇಲ್ಲ. ಹೋಗಿದ್ದು ಬಟ್ಟೆ ತಗೊಂಬರೋಕಷ್ಟೇ. ನೋಡ್ರಿ 16 ನಿಮಿಷದಲ್ಲಿ ಪಾಪ ಕರ್ಕೊಂಡ್ಬಂದು ಹಿಂಗೆ ಮುಖ ತೊಳ್ಕೊಂತವನೆ. ಸುಸ್ತಾಗ್ಬಿಟ್ಟವನು ಹುಡುಗ. ಏನು ಮಾಡ್ತಿದ್ಯಣ್ಣ? ಬರೀ ಇಂಥವೇ. ಎಲ್ಲಿ ಕನ್ನಡಿ ಸಿಗುತ್ತೆ ಮುಗೀತು. ಸ್ನ್ಯಾಪ್ ಹಾಕೋದು, ಫೋಟೋ ತಕೊಳ್ಳೋದು. ಹುಡುಗಿಯರಾಗ್ಬಿಟ್ಟಿರ. ನಾವೆಂಗಿದ್ದೀವಿ? ಅಲ್ಲಿಂದ ಅಷ್ಟು ಬೇಗ ಬಂದು ತಲೆ ಕೆಟ್ಟಿ ನಾವಿಲ್ಲಿ ನೋಡಿಲ್ಲ. ಇನ್ನು 3 ನಿಮಿಷ ಐತಿ ಬಡೇತವು. ಇಲ್ಲಿ ಫೋಟೋ ತಕೊಂಡ್ ನಿಂತವೆ. ಬರೋ ಹೋಗೋಣ. ಈ ಬರೀ ಫೋಟೋ ಸ್ನ್ಯಾಪು ಇವನಂತೆ. ಇವನೇ ಕರೆಕ್ಟಾಗಿ ನೋಡ್ಕೊಂಡ್ಬಿಡ್ರಿ. ಬರೀ ಫೋಟೋ ಸ್ನ್ಯಾಪು ಇಷ್ಟೇ ಇವನ್ ಜೀವನ. ಒಂದು ಗುರು ಹೋಗ್ತಾ ಇದೀವಿ ಬೆಳಗಿನೇ. ಬರೀ ಹೋಗೋಣ. ಬನ್ನಿ ಸ್ನೇಹಿತರೆ, ಒಟ್ಟಿಗೆ ಹೋಗೋಣ. ಇಲ್ಲೆಲ್ಲ ವಿಡಿಯೋ ಮಾಡಂಗಿಲ್ಲ, ಸಾಕು ವಿಡಿಯೋ ಆಫ್ ಮಾಡೋಣ.
ಮೂವಿ ಮುಗೀತು ಗುರು. ಇನ್ನೂ 9:30 ಆಗಿದೆ ಬೆಳಗ್ಗೆ, ಜನನೇ ಇಲ್ಲ. ಇವಾಗ ನೋಡಿ ಇನ್ನೂ ಓಪನೇ ಆಗಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಜನನೇ ಇಲ್ಲ. ಇವಾಗ ಕ್ಲೀನ್ ಮಾಡ್ತಾರೆ. ಹೆವಿ ನಿದ್ದೆಯಲ್ಲಿ ನಮ್ಮ ಸಂಜೆ ಅವ್ರು ಇದ್ದಾರೆ, ಮುಖ ತೊಳ್ಕೊ ಬಂದಿದ್ದಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೂವಿ ಬಗ್ಗೆ? ಜಾಲಿ, ಎಲ್ಲ ಜಾಲಿ ಜಾಲಿ. ನಿದ್ದೆಯಲ್ಲಿ ಎಲ್ಲ ಹುಡುಗರು ಜಾಲಿಯಾಗಿದ್ದಾರೆ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೆಕ್ಸ್ಟ್ ಲೆವೆಲ್ ಆಗಿದೆ. ಹಾಂ, ಆಮೇಲೆ ನೋಡಬೇಕು. ವೀರಭದ್ರೇಶ್ವರ ಟೆಂಪಲ್ಗೆ ಹೋಗ್ತಿದ್ವಿ, ಮಜಾ ಸಿಗಲಿಲ್ಲ. ಇಲ್ಲಿ ಮಜಾ ಇಲ್ಲ, ಅಲ್ಲಿ ಮಜಾ ಸಿಗುತ್ತೆ. ನಾವು ಆ್ಯಕ್ಚುಲಿ ದೊಡ್ಡದಾಗಿ ಒಂದು ಮಕ್ಕರಾಗಿದ್ದೀವಿ. ಆ ಸ್ಕ್ಯಾಮ್ ಏನು ಅಂತ ಆಮೇಲೆ ಹೇಳೋಣ ಬನ್ನಿ. ಅವನ ಕಡೆಯಿಂದ ಏನೂ ಆಗಿಲ್ಲ, ಎಲ್ಲರ ಕಡೆಯಿಂದನೂ ಆಗಿದೆ. ಬನ್ನಿ ಆಮೇಲೆ ಹೇಳ್ತೀನಿ. ಕ್ರಿಸ್ಮಸ್ ಪ್ರಯುಕ್ತ ಹೇಗೆ ಮಾಡಿದ್ದಾರೆ ನೋಡಿ. ಹೋಗೋ, ಏನು ಗುರು ಇದು? ಗಿಫ್ಟ್ ಎಲ್ಲ ಕೊಡ್ತವ್ರೆ. ಇದರಲ್ಲಿ ಗಿಫ್ಟ್ ಇರುತ್ತಾರಮ್ಮ? ಗಿಫ್ಟ್ ಇರುತ್ತೆ, ಆಮೇಲೆ ತೊಗೊಬೇಕು. ಹೌದಾ? ಇದು ಕ್ರಿಸ್ಮಸ್ ಟ್ರೀ. ಗುರು ಇನ್ನೂ ಮಾಲ್ ಓಪನ್ನೇ ಆಗಿಲ್ಲ ಗುರು. ನಾವು ಬೆಳಗ್ಗೆ 7:15ಗೆ ಬಂದು ಮೂವಿ ನೋಡಿ ಇವಾಗ 9:30ಗೆ ಹೊರ ಹೋಗ್ತಾ ಇದ್ದೀವಿ. ಇನ್ನೂ ಓಪನ್ನೇ ಆಗಿಲ್ಲ ಮಾಲು. ಇದೇ ನಮ್ಮ ಶಿವಮೊಗ್ಗ. ಅಂತೂ ಇಂತೂ ಹೋಗಿ ಸಿಟಿ ಸೆಂಟ್ರಲ್ಲಿ ಮೂವಿ ನೋಡ್ಕೊಂಡು ಬಂದ್ವಿ. ಫಸ್ಟ್ ಶೋ ಹೋಗ್ಬೇಕು ಅಂತ ಅಲ್ಲೇ ಹೋಗಿದ್ವಿ 7:15ಗೆ. ಸೊ ಅಂತೇನು ಮಜಾ ಇದ್ದಿಲ್ಲ, ನಿಜವಾಗ್ಲೂ ಮಜಾ ಇದ್ದಿಲ್ಲ. ಮೂವಿ ಬಗ್ಗೆ ಅಲ್ಲ, ಆ್ಯಕ್ಚುಲಿ ನಾವು ಭರತ್ ಸಿನಿಮಾಸ್ ಹೋಗಿದ್ದೇ ತಪ್ಪು, ಮಕ್ಕರಾಗ್ಬಿಟ್ವಿ. ಅದು ಎಂಥ ದೊಡ್ಡ ಸ್ಕ್ಯಾಮ್ ಆಯಿತು ಅಂದರೆ, ಫಸ್ಟು ಬುಕ್ ಮೈ ಶೋ ಅಲ್ಲಿ ಬಿಟ್ಟಿದ್ದು ಭರತ್ ಸಿನಿಮಾಸಲ್ಲೇ. ನಾವು ಫುಲ್ಲು ಅಲ್ಲೇ ಬಿಟ್ಟಿದ್ರು, ಥಿಯೇಟ್ರಲ್ಲಿ ಯಾವುದೂ ಬಿಟ್ಟಿದ್ದಿಲ್ಲ. ಸೊ ಅದಕ್ಕೋಸ್ಕರ ನಾವು ಥಿಯೇಟ್ರಲ್ಲಿ ಬಿಡಲ್ಲ ಅಂತ ಆಲ್ಮೋಸ್ಟ್ ನನಗೆ ಒಂದು 50% ಅಂದ್ಕೊಂಡು ಅಲ್ಲೇ ಬುಕ್ ಮಾಡಿಬಿಟ್ವಿ. ಸೊ ಅದಾದಮೇಲೆ ನಿನ್ನೆ ಬಿಟ್ಟರು ನೋಡಪ್ಪ ವೀರಭದ್ರೇಶ್ವರ ಥಿಯೇಟ್ರಲ್ಲಿ. ಅಲ್ಲಿಗೆ ನಾವು ದೊಡ್ಡ ಮಕ್ಕರಾಗ್ಬಿಟ್ವಿ. 350 ರೂಪಾಯಿ ಇಂಟು 5 ಹೋಗ್ಬಿಡ್ತು ಗುರು. ದುಡ್ಡೆಲ್ಲ ಫುಲ್ಲು ಲಾಸು. ಸುಮ್ಮನೆ ಅಯ್ಯೋ ನೋಳೆ ಯಾವ ಥರ ಕುತ್ಕೊಂಡು ನೋಡಿದ್ವಿ ಗುರು. ಈ ಥರ ನೋಡೇ ಇಲ್ಲ ನಾವು ಯಾವತ್ತು ಮೂವಿನ. ಥಿಯೇಟ್ರಲ್ಲಿ ಮಸ್ತ್ ಮಜಾ ಮಾಡ್ಕೊಂಡು ನೋಡ್ತಿದ್ದವರು ಭರತ್ ಸಿನಿಮಾಸಲ್ಲಿ. ಆ ಥರ ಹೋಗಿ ಮಕ್ಕರಾಗಿ ನೋಡಿ ದುಡ್ಡನ್ನು ಕಳ್ಕೊಂಡು ಸುಮ್ಮನೆ ಬರ್ತಾ ಇದ್ದೀವಿ. ಇವಾಗ ಥಿಯೇಟ್ರ್ ಹತ್ರ ಹೋಗ್ತಿದ್ದೀವಿ, ವೀರಭದ್ರೇಶ್ವರ ಥಿಯೇಟ್ರ್ ಹತ್ರ. ಇಲ್ಲಿ ಆ್ಯಕ್ಚುಲಿ ಮಜಾ ಇರೋದು, ಜಾಲಿ ಇಲ್ಲಿ ಇರೋದು. ಅಲ್ಲೆಲ್ಲ ಖಾಲಿ ಥರ ಇತ್ತು. ಮೂವಿ ಬಗ್ಗೆ ಅಲ್ಲ, ಆ್ಯಕ್ಚುಲಿ ಭರತ್ ಸಿನಿಮಾಸ್ ಬಗ್ಗೆ. ಮಾಲಲ್ಲಿ ಯಾವತ್ತು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಹುಡುಗಿ ಕರ್ಕೊಂಡು ಹೋಗ್ರಿ. ನಾವು ಈ ಥರ ಫಸ್ಟ್ ಶೋ ಎಲ್ಲ ಇಲ್ಲೇ ಹೋಗ್ಬೇಕು. ನಾವು ಆ್ಯಕ್ಚುಲಿ ಫಸ್ಟ್ ಶೋ ಈ ಥರನೇ ಹೋಗ್ಬೇಕು ಅಂದ್ಕೊಂಡು ಅಲ್ಲಿ ಬುಕ್ ಮಾಡಿ ಮಕ್ಕರಾಗಿದ್ದು. ಓಕೆ, ಇಲ್ಲೊಂದ್ಸಲ ಹೋಗೋಣ ಬನ್ನಿ. ಥಿಯೇಟ್ರೇ ಮುಚ್ಚೋಗಿತ್ತಲ್ಲ ಗುರು, ಆ ಲೆವೆಲಲ್ಲಿ ಬ್ಯಾನರ್ ಹಾಕೋರೆ. ಇನ್ನೇನು ಶೋ ಬಿಡುತ್ತೆ ಗುರು. ಇವಾಗ ಜನ ಫುಲ್ ಬರ್ತಾರೆ. ನಮ್ಮ ಶಿವಮೊಗ್ಗದಲ್ಲಿ ದೊಡ್ಡ ಥಿಯೇಟ್ರ್ ಅಂದರೆ ಇದೆ. ಇದು ಬಿಟ್ಟರೆ ಲಕ್ಷ್ಮಿ ಇತ್ತು, ಲಕ್ಷ್ಮಿನ ಇವಾಗ ಹೊಡೆದಾಕ್ಬಿಟ್ಟವ್ರೆ. ಸೊ ಇದೊಂದೇ ದೊಡ್ಡ ಥಿಯೇಟ್ರು ಅಂದರೆ.
HPC ಇನ್ನೂ ಮಸ್ತಾಗಿ ಸಖತ್ತಾಗೈತೆ, ಬಟ್ ಅದು ಏನಕ್ಕೆ ಕ್ಲೋಸ್ ಆಗಿದೆ ಅಂತ ನನಗಂತೂ ಗೊತ್ತಿಲ್ಲ.